ಇನ್ನು ದಸರಾ ಬಳಿಕ ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಯನ್ನು ನಡೆಸಲಾಗುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದ ವಿರುದ್ಧ ಯಾತ್ರೆ ನಡೆಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಯತ್ನಾಳ್ ಮತ್ತು ಜಾರಕಿಹೊಳಿ ಟೀಮ್ನಿಂದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಬಿಜೆಪಿ ಒಂದು ಪಾದಯಾತ್ರೆಯನ್ನ ಮಾಡಿತ್ತು ಮೈಸೂರಿನಿಂದ ಬೆಂಗಳೂರಿನವರೆಗೆ. ಈಗ ಮತ್ತೊಂದು ಟೀಮ್ ಅಂದ್ರೆ ಇಲ್ಲಿ ಮತ್ತೊಂದು ಪಾದಯಾತ್ರೆ ಅನ್ನೋದಕ್ಕಿಂತ ಮತ್ತೊಂದು ಟೀಮ್ನಿಂದ ಈ ಒಂದು ಪಾದಯಾತ್ರೆಯನ್ನ ಮಾಡಲಾಗ್ತಾ ಇರುವಂತದ್ದು. ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಪ್ಲಾನ್ ಸಲ್ಲಿಕೆಯಾಗಿದೆ. ಹೈಕಮಾಂಡ್ಗೆ ಪ್ಲಾನ್ ಸಲ್ಲಿಸಿರುವ ಯತ್ನಾಳ್ ಟೀಮ್ ಪ್ಲಾನ್ ಅನ್ನ ಸ್ವೀಕರಿಸಿ ಕಾಯೋದಕ್ಕೆ ಹೇಳಿರುವ ಹೈಕಮಾಂಡ್ ಅಂದ್ರೆ ಸದ್ಯಕ್ಕೆ ಪಾದಯಾತ್ರೆ ಬೇಡ ಅಂತ ಹೇಳಿಲ್ಲ, ಆದ್ರೆ ವೇಟ್ ಮಾಡಿ ಅಂತ ಹೈಕಮಾಂಡ್ ಹೇಳಿದೆ ಅನ್ನೋ ಮಾಹಿತಿ ಇರುವಂತದ್ದು. ದಸರಾ ಆದ ಬಳಿಕ ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ದಾವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದ ವಿರುದ್ಧ ಯಾತ್ರೆ ನಡೆಸೋದಕ್ಕೆ ಬಿಜೆಪಿ ಟೀಮ್ ರೆಡಿಯಾಗಿರುವಂಥದ್ದು. ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯತ್ನಾಳ್ ಮತ್ತು ಜಾರಕಿಹೊಳಿ ಟೀಮ್ನಿಂದ ನಿರ್ಧಾರ ಮಾಡಲಾಗಿದೆ. ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಕೂಡ ಈಗಾಗಲೇ ಪ್ಲಾನ್ ಸಿದ್ಧವಾಗಿದೆ. ಈ ಒಂದು ಪ್ಲಾನ್ ಅನ್ನ ಹೈಕಮಾಂಡ್ಗೆ ಸಲ್ಲಿಸಿರುವಂತಹ ಯತ್ನಾಳ್ ಟೀಮ್ ಆದರೆ ಹೈಕಮಾಂಡ್ ಸದ್ಯಕ್ಕೆ ಪ್ಲಾನ್ ಅನ್ನ ಸ್ವೀಕರಿಸಿದೆ. ಅಂದ್ರೆ ಅವರ ಪಾದಯಾತ್ರೆ ಯಾವ ರೀತಿ ಆಗಿದೆ, ಬ್ಲೂ ಪ್ರಿಂಟ್ ಎಲ್ಲ ಏನಿದೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಸ್ವೀಕರಿಸಿದೆ. ಆದರೆ ಸದ್ಯಕ್ಕೆ ವೇಟ್ ಮಾಡೋದಕ್ಕೆ ಹೇಳಿದೆ. ಅಂದ್ರೆ ಇವರ ಒಂದು ಪಾದಯಾತ್ರೆ ವಿಚಾರ ಏನಿದೆ ಇದು ಬಿಜೆಪಿಯಲ್ಲಿ ಮತ್ತಷ್ಟು ಬಿರುಕು ಮೂಡುವಂಥದ್ದು ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಸದ್ಯಕ್ಕೆ ವೇಟ್ ಮಾಡೋದಕ್ಕೆ ಹೇಳಿದೆ. ಈ ಪಾದಯಾತ್ರೆಗೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಿದೆ.